ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ಕನ್ನಡದಲ್ಲಿ ದ್ವಿತೀಯ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ 3 ಪ್ರಶ್ನೆಗಳು ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 1 ನೋಡಿ, ಹಿಲ್ಟನ್ ಹೆಡ್ ಎಂಬುದು ಅಟ್ಲಾಂಟಿಕ್ ಸಾಗರದಲ್ಲಿರುವ ಒಂದು ಡ್ಯಾಶ್. ಆಯ್ಕೆಗಳು: ಪರ್ವತ, ದ್ವೀಪ, ನದಿ ಹಾಗೂ ಕಣಿವೆ. ಸರಿಯಾದ ಉತ್ತರ ಆಯ್ಕೆ ಬಿ, ದ್ವೀಪ. ಪ್ರಶ್ನೆ 2 ನೋಡಿ, ಮೈಲಾರ ಮಹದೇವ ಅವರು ಜನಿಸಿದ ಗ್ರಾಮ ಯಾವುದು? ಆಯ್ಕೆಗಳಲ್ಲಿ ಹೊಸರಿತ್ತಿ, ಹಾವೇರಿ, ಮೋಟೆಬೆನ್ನೂರು ಹಾಗೂ ಕಲಾದಗಿ. ಇದಕ್ಕೆ ಸರಿಯಾದ ಉತ್ತರ ಮೋಟೆಬೆನ್ನೂರು. ಆಯ್ಕೆ ಸಿ, ಮೋಟೆಬೆನ್ನೂರು. ಪ್ರಶ್ನೆ 3, ಭಾಗ್ಯದ ಬಳೆಗಾರ ಪದ್ಯವು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಆಯ್ಕೆಗಳು: ವಚನ ಸಾಹಿತ್ಯ, ಜನಪದ ಗೀತೆ, ಆಧುನಿಕ ಕವಿತೆ ಹಾಗೂ ಕಥನ ಕವನ. ಸರಿಯಾದ ಉತ್ತರ ಆಯ್ಕೆ ಬಿ, ಜನಪದ ಗೀತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇಲ್ಲೂ ಸಹ ನಿಮಗೆ 3 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 4, ಮೈಲಾರ ಮಹದೇವ ಅವರ ತಾಯಿ ಡ್ಯಾಶ್ ಒಬ್ಬ ಪ್ರಸಿದ್ಧ ದೇಶಪ್ರೇಮಿಯಾಗಿದ್ದರು. ಏನು ಮಕ್ಕಳ ಉತ್ತರ? ಯಾರು ಅವರ ತಾಯಿ? ಬಸಮ್ಮ ಅಲ್ವಾ? ಮೈಲಾರ ಮಹದೇವ ಅವರ ತಾಯಿ ಬಸಮ್ಮ ಒಬ್ಬ ಪ್ರಸಿದ್ಧ ದೇಶಪ್ರೇಮಿಯಾಗಿದ್ದರು. ಪ್ರಶ್ನೆ 5, ವಚನಗಳ ಭಾವಸಂಗಮ ಪದ್ಯದಲ್ಲಿ ಶಿವಶರಣೆ ಸತ್ಯಕ್ಕ ಅವರ ವಚನಗಳ ಅಂಕಿತನಾಮ ಡ್ಯಾಶ್. ಉತ್ತರ ಶಂಭು ಜಕ್ಕೇಶ್ವರ. ಶಿವಶರಣೆ ಸತ್ಯಕ್ಕ ಅವರ ವಚನದ ಅಂಕಿತನಾಮ ಯಾವುದು ಮಕ್ಕಳ? ಶಂಭು ಜಕ್ಕೇಶ್ವರ. ಪ್ರಶ್ನೆ 6, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಚಳುವಳಿಯ ನೆನಪಿಗಾಗಿ ರಕ್ಷಿಸಿ ಇಡಲಾದ ಐತಿಹಾಸಿಕ ಮರವನ್ನು ಡ್ಯಾಶ್ ಓಕ್ ಮರ ಎನ್ನುತ್ತಾರೆ. ಉತ್ತರ ಲಿಬರ್ಟಿ. ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಚಳುವಳಿಯ ನೆನಪಿಗಾಗಿ ರಕ್ಷಿಸಿ ಇಡಲಾದ ಐತಿಹಾಸಿಕ ಮರವನ್ನು ಲಿಬರ್ಟಿ ಓಕ್ ಮರ ಎನ್ನುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ ಮಕ್ಕಳ. ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 7, ಭಾಗ್ಯದ ಬಳೆಗಾರ ಪದ್ಯದ ಪ್ರಕಾರ ಹಡೆದವನಿಗೆ ಯಾವ ಬಣ್ಣದ ಬಳೆಗಳೆಂದರೆ ಬಲು ಆಸೆ? ಉತ್ತರವನ್ನು ನೋಡಿ, ಹಡೆದವನಿಗೆ ಹಚ್ಚ ಕೆಂಪಿನ ಮತ್ತು ಹಸಿರು ಗೀರಿನ ಬಳೆಗಳೆಂದರೆ ಬಲು ಆಸೆ. ನೆಕ್ಸ್ಟು ಪ್ರಶ್ನೆ 8, ಮೈಲಾರ ಮಹದೇವ ಅವರು ಬ್ರಿಟಿಷರ ವಿರುದ್ಧದ ಚಳುವಳಿಯಲ್ಲಿ ಭಾಗವಹಿಸಿ ಯಾವ ಜೈಲಿನಲ್ಲಿ ಇದ್ದಾಗ ಗಾಂಧೀಜಿಯವರು ಭೇಟಿ ನೀಡಿ ಪ್ರೋತ್ಸಾಹಿಸಿದರು? ಉತ್ತರ ಮೈಲಾರ ಮಹದೇವ ಅವರು ಹಿಂಡಲಗ ಜೈಲಿನಲ್ಲಿ ಇದ್ದಾಗ ಗಾಂಧೀಜಿಯವರು ಭೇಟಿ ನೀಡಿ ಪ್ರೋತ್ಸಾಹಿಸಿದರು. ಪ್ರಶ್ನೆ 9, ಹಿಲ್ಟನ್ ಹೆಡ್ ದ್ವೀಪಕ್ಕೆ ರಸ್ತೆಯ ಮೂಲಕ ತಲುಪಲು ಎಷ್ಟು ಲೇನ್ಗಳ ಭಾರೀ ಸೇತುವೆ ಇದೆ? ಉತ್ತರ ಹಿಲ್ಟನ್ ಹೆಡ್ ದ್ವೀಪಕ್ಕೆ ರಸ್ತೆಯ ಮೂಲಕ ತಲುಪಲು 6 ಲೇನ್ಗಳ ಭಾರೀ ಸೇತುವೆ ಇದೆ. ಪ್ರಶ್ನೆ 10, ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತನಾಮ ಯಾವುದು? ಉತ್ತರ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತನಾಮ ರಾಮನಾಥ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮಕ್ಕಳ, ಇಲ್ಲಿ ಒಟ್ಟು 3 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 2 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 11, ಬಳೆಗಾರನಿಗೆ ತವರು ಮನೆಗೆ ಹೋಗಲು ಹೆಣ್ಣು ಮಗಳು ಯಾವ ದಾರಿಯ ಗುರುತುಗಳನ್ನು ಹೇಳುತ್ತಾಳೆ? ಉತ್ತರ ದಾರಿಯಲ್ಲಿ ಹೋಗುವಾಗ ಬಲಗಡೆಗೆ ಬಾಳೆ ಗಿಡಗಳನ್ನು, ಎಡಗಡೆಗೆ ಸೀಬೆ ಗಿಡಗಳನ್ನು ಬಿಟ್ಟು ಅವುಗಳ ನಟ್ಟ ನಡುವಿನ ದಾರಿಯಲ್ಲಿ ಹೋದರೆ ತನ್ನ ತವರು ಮನೆ ಸಿಗುತ್ತದೆ ಎಂದು ಹೆಣ್ಣು ಮಗಳು ಹೇಳುತ್ತಾಳೆ. ಪ್ರಶ್ನೆ 12, ಮೈಲಾರ ಮಹದೇವ ಅವರು ಹೊಸರಿತ್ತಿ ಎಂಬಲ್ಲಿ ಬಲಿಯಾಗಲು ಕಾರಣವಾದ ಘಟನೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ ಹೊಸರಿತ್ತಿಯ ಸರ್ಕಾರಿ ಖಜಾನೆಯನ್ನು ಮುತ್ತಿಗೆ ಹಾಕಿದಾಗ
ಮೈಲಾರ ಮಹದೇವ ಅವರು ಖಜಾನೆಯ ಬೀಗ ಮುರಿಯುವಲ್ಲಿ ನಿರತರಾಗಿದ್ದರು. ಆಗ ಅಡಗಿ ಕುಳಿತಿದ್ದ ಪೊಲೀಸ್ ಒಬ್ಬನು ಅವರ ಎದೆಗೆ ಗುಂಡು ಹೊಡೆದಿದ್ದರಿಂದ ಅವರು ರಕ್ತದ ಮಡುವಿನಲ್ಲಿ ಬಿದ್ದು ಮರಣವನ್ನು ಹೊಂದಿದರು. ಪ್ರಶ್ನೆ 13. ಶಿವಶರಣೆ ಸತ್ಯಕ್ಕ ಅವರ ಪ್ರಕಾರ ಯಾರಿಗೆ ನರಕದ ಶಿಕ್ಷೆ ತಪ್ಪಿದ್ದಲ್ಲ? ಉತ್ತರ: ಲಂಚ ವಂಚನೆಗೆ ಕೈಯೊಡ್ಡದೆ, ದಾರಿಯಲ್ಲಿ ಬಿದ್ದಿರುವ ಹೊನ್ನು ವಸ್ತ್ರಕ್ಕೆ ಆಸೆ ಪಡದೆ ಪ್ರಾಮಾಣಿಕವಾಗಿ ಇರಬೇಕು. ಒಂದು ವೇಳೆ ಅಳಿಮನವನ್ನು ಮಾಡಿ ಪರದ್ರವ್ಯಕ್ಕೆ ಆಸೆ ಪಟ್ಟರೆ ಅಂಥವರಿಗೆ ನರಕದ ಶಿಕ್ಷೆ ತಪ್ಪಿದ್ದಲ್ಲ ಎಂದು ಸತ್ಯಕ್ಕ ಹೇಳುತ್ತಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ವಾಕ್ಯಕ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಮಕ್ಕಳ, ಇಲ್ಲಿ ಒಂದೇ ಸಂದರ್ಭ ಇರುತ್ತೆ, 4 ಅಂಕದ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ 14. ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ. ಉತ್ತರವನ್ನು ನೋಡಿ ಮಕ್ಕಳ. ಆಯ್ಕೆ: ಈ ವಾಕ್ಯವನ್ನು ಭಾಗ್ಯದ ಬಳೆಗಾರ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೆಣ್ಣು ಮಗಳು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಿ ಬರುವಂತೆ ಕೇಳಿಕೊಂಡಾಗ ಅದಕ್ಕೆ ಬಳೆಗಾರನು ನೀಡುವ ಉತ್ತರ ಇದಾಗಿದೆ. ಸ್ವಾರಸ್ಯ: ಬಳೆಗಾರನಿಗೆ ಹೆಣ್ಣು ಮಗಳ ತವರು ಊರು ಎಲ್ಲಿದೆ ಎಂದು ಗೊತ್ತಿಲ್ಲದಿರುವುದನ್ನು ಹಾಗೂ ದಾರಿಯ ದಿಕ್ಕು ತಿಳಿದಿಲ್ಲವೆಂಬುದನ್ನು ಈ ಸಾಲು ಬಹಳ ಸಹಜವಾಗಿ ಮತ್ತು ಸ್ವಾರಸ್ಯಕರವಾಗಿ ಬಿಂಬಿಸುತ್ತದೆ. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ದ್ವಿತೀಯ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ LBA ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.